Very good afternoon, students. So welcome to English classes. So today we are going to start your one more poem. So that is called The Solitary Reaper, which was written by William Wordsworth. So before starting this lesson, I would like to tell which book we have to refer. Dear students, this is your textbook. This is your textbook, first language we are going to start. So in first language, 7th standard, so these are the lessons I would like to read. So in prose section there are 8 lessons are there. First one, a tiger in the house, soldier's son, a letter from a mother, the blind dog, India through, and so these are prose sections lessons. So if you come to poetry, first poem Self-Reliance is there, second one If is there, Meadow Surprises is there, Sonnet is there, The Solitary Reaper is there, The Road Not Taken is there, Work is Worship, and The Convenience of the Twain is there. So this is your syllabus. I hope everybody collect books, and if you have textbook with you, so then I can read lessons line by line here only. No need to write on the board. I thought that you don't have textbook, that's why I have written poem on the board, but this is a 4 stanzas poem. The Solitary Reaper, this is 4 stanzas poem, but it's I have written only 2 stanzas. Why? Because the board is not enough. So the board is not sufficient. So this not looks nice. So that's why better collect books, and we'll start tomorrow onwards. We'll start lessons line by line without writing on the board. Okay, dear students, today we are going to discuss one more poem that is written by William Wordsworth. 1 minute. That is written by William Wordsworth. So already you heard the name of this famous poet, William Wordsworth. William Wordsworth is like our Kuempu in Kannada. So ನಾವು ಕನ್ನಡದಲ್ಲಿ ಕುವೆಂಪು ಅವರಿಗೆ ಸೊ ಯಾವ ಥರ ನಾವು ಅಲ್ಲೇ ಒಂದು ಪರಿಸರ ಪ್ರೇಮಿ ಅಂತ ಕರಿತೀವಲ್ಲ, ಸೊ ಅಲ್ಲೇ ಅದೇ ಥರ ಇನ್ ಇಂಗ್ಲೀಷ್ನಲ್ಲಿನೂ ಕೂಡ ವಿಲಿಯಂ ವರ್ಡ್ಸ್ವರ್ತ್ ಅವನಿಗೆ ಕೂಡ ಒನ್ ಟೈಪ್ ಆಫ್ ನೇಚರ್ ಪೊಯೆಟ್ ವಿ ಕ್ಯಾನ್ ಕಾಲ್ ದ್ಯಾಟ್. ಸೊ ಹಿಯರ್ ವಿಲಿಯಂ ವರ್ಡ್ಸ್ವರ್ತ್ ಹಿ ಈಸ್ ಅ ಫೇಮಸ್ ರೊಮ್ಯಾಂಟಿಕ್ ಪೊಯೆಟ್, ವಿ ಕ್ಯಾನ್ ಸೇ ದ್ಯಾಟ್ ರೊಮ್ಯಾಂಟಿಕ್ ಪೊಯೆಟ್. ಇವನಿಗೆ ನಾವು ರೊಮ್ಯಾಂಟಿಕ್ ಪೊಯೆಟ್ ಅಂತ ಕರಿತೀವಿ. romantic poet, and he belongs to 18th century. So and he is called nature poet. One more title he had, so that is nature poet. We can call nature poet. Nature poet. Okay, so he almost 90% he written poems ರಿಗಾರ್ಡಿಂಗ್ ನೇಚರ್ ಓನ್ಲಿ. ಸೊ ಯಾವ ಥರ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕುವೆಂಪು ಅವರು ಸುತ್ತಮುತ್ತಲಿರ್ತಕ್ಕಂಥ ಪರಿಸರದ ಕುರಿತು ಯಾವ ಥರ ಕವನಗಳನ್ನ ಬರೀತಾರಲ್ಲ, ಸೊ ಕವಿಗಳಂತಂದ್ರೆ ಹಾಗೆ ಇರ್ತಾರೆ ಅವರು. ಸೊ ಅವರು ನಮಗೆ ಕಾಣ್ತಿರ್ತಕ್ಕಂಥ ಪರಿಸರನೇ ಬೇರೆ ಇರ್ತದೆ. ನಮ್ಮ ದೃಷ್ಟಿಕೋನದಲ್ಲಿ ಪರಿಸರನೇ ಬೇರೆ ಇರ್ತದೆ, ಅವ್ರ ದೃಷ್ಟಿಕೋನದಲ್ಲಿ ನೋಡ್ತಿರ್ತಕ್ಕಂಥ ಪರಿಸರನೇ ಬೇರೆ ಇರ್ತದೆ. ಸೊ ಯಾವನೊಬ್ಬನಿಗೆ ಕವಿನೇ ನೀವು ಮೀಟ್ ಆದರೆ ಅಂತಂತಂದರೆ, ಸೊ ಅಲ್ಲಿ ಅವರು ವಿಚಾರಗಳೂ ಬೇರೆ ಇರ್ತವೆ, ಅವರು ಅಬ್ಸರ್ವ್ ಮಾಡ್ತಿರ್ತಕ್ಕಂಥ ಅಬ್ಸರ್ವೇಷನ್ ಪವರ್ ಬೇರೆ ಇರ್ತದೆ. ಸೊ ಏನಾದರೂ ಒಂದು ಗುಬ್ಬಿಯನ್ನು ನೋಡಿದ್ರಂತಂದ್ರೆ, ಅದು ಸ್ಪ್ಯಾರೋವನ್ನು ನೋಡಿದ್ರಂತಂದ್ರೆ, ಸಪೋಸ್ ದೇ ಸಾ ಒನ್ ಮೋರ್ ಸ್ಪ್ಯಾರೋ, ಅಗೇನ್ ದೇ ಆರ್ ಗೋಯಿಂಗ್ ಟು ರೈಟ್ ಒನ್ ಮೋರ್ ಪೊಯಮ್ ಆನ್ ದಿಸ್. ಒಂದು ಏನು ಸಪೋಸ್ ಇಫ್ ದೇ ಸಾ ಒನ್ ಮೋರ್ ಪಿಕಾಕ್, ಸೊ ರಿಗಾರ್ಡಿಂಗ್ ದ್ಯಾಟ್ ದೇ ಆರ್ ಗೋಯಿಂಗ್ ಟು ರೈಟ್ ಒನ್ ಮೋರ್ ಪೊಯಮ್, ಒನ್ ಮೋರ್. ಸೊ ಡಿಫ್ರೆಂಟ್ ಕೈಂಡ್ ಆಫ್ ಪೊಯೆಟ್ಸ್ ವಿ ಕ್ಯಾನ್ ಸಿ ಸರೌಂಡಿಂಗ್ ಅಸ್. ಬೇರೆ ಬೇರೆ ರೀತಿಯಿಂದ ನೋಡ್ತೀವಿ. ಸೊ ಯಾರೊಬ್ಬರು ಒಂದು ಸ್ಪ್ಯಾರೋನ ನೋಡಿದ್ರಂತ, ಒಂದು ಗುಬ್ಬಿಯನ್ನು ನೋಡಿದ್ರಂತ, ಸ್ಪ್ಯಾರೋ ಒಂದು ಗುಬ್ಬಿಯನ್ನು ನೋಡಿರ್ತಕ್ಕಂಥ ಕವಿ ಒಂದು ಕವನವನ್ನು ಬರೀತಾರಂತ. ಅದೇ ಹೇಳಿದ್ನಲ್ಲ, ಅವರು ನಮ್ಮ ಥರ ನಿಮ್ಮ ಥರ ಸಿಂಪಲ್ಲಾಗಿ ಇರ್ತಕ್ಕಂಥ ಕವಿಗಳಲ್ಲ ಅವರು. ಅದಕ್ಕೆ ಅವರು ಕವಿಗಳಾಗಿದ್ದಾರೆ, ನಾವು ಟೀಚರ್ಸ್ ಆಗಿದ್ದೀವಿ, ನೀವು ಸ್ಟೂಡೆಂಟ್ ಆಗಿದ್ದೀರಿ. ಮೀನ್ಸ್ ಸೊ ವಿ ಹ್ಯಾವ್ ಲೆಸ್ ಇಮ್ಯಾಜಿನೇಷನ್ ಪವರ್, ಬಟ್ ದೇ ಹ್ಯಾವ್ ದೇ ಹ್ಯಾವ್ ಗುಡ್ ಇಮ್ಯಾಜಿನೇಷನ್ ಪವರ್. ದ್ಯಾಟ್ಸ್ ವೈ ದೇ ಆರ್ ರೈಟಿಂಗ್ ದಿಸ್ ಕೈಂಡ್ ಆಫ್ ಪೊಯಮ್ಸ್. ಸೊ ಯಾರೊಬ್ಬರು ಒಂದು ಗುಬ್ಬಿಯನ್ನು ನೋಡಿದ್ರಂತೆ, ಒಂದು ಗುಬ್ಬಿಯನ್ನು ನೋಡಿ ಗುಬ್ಬಿ ಮೇಲೆ ಒಂದು ಕವನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದಂತ ಅವನು, ಒಂದು 2 ಲೈನಿಂದ. ಏನು ಗುಬ್ಬಿಯನ್ನು ನೋಡಿ ಏನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನಂತ. ನಾವು ಗುಬ್ಬಿಯನ್ನು ನೋಡ್ತೀವಿ, ಗುಬ್ಬಿ ನಾವು ಏನು ಅಂತೀವಿ ಅಂತಾರೆ, ಅಬ್ಬಬ್ಬ ಅಂತಂದ್ರೆ ಏನು ಹೇಳ್ತೀವಿ ಅಂತಂದ್ರೆ, ಗುಬ್ಬಿ ನೋಡೋದಕ್ಕೆ ಭಾಳಷ್ಟು ಚಂದದ,
ಅದೆಷ್ಟು ನೋಡೋದಕ್ಕೆ ಎಷ್ಟು ಲುಕ್ ಅದ ನೋಡಂತ ಹೇಳ್ಕೇಟಿ ಅದಕ್ಕೆ ನೋಡ್ತೀವಿ. ಹಬ್ಬ ಅಂದರೆ ಏನಾದರೂ ತಿನ್ನಕ್ಕೆ ಅದಕ್ಕೆ ಒಯ್ತೀವಿ, ಬಟ್ ಅದು ಹಾರಿ ಹೋಗಿಬಿಡ್ತದೆ. ಬಟ್ ಅದೇ ಕವಿ ಒಂದು ಗುಬ್ಬಿಯನ್ನು ನೋಡಿದಂತ. ಸೊ ಅದನ್ನೇ ಒಂದು 2 ಲೈನ್ದಲ್ಲಿ ಅದಕ್ಕೊಂದು ಕನ್ನಡದಲ್ಲಿ ಒಂದು ಸಾಂಗನ್ನು, ಒಂದು ಕವನವನ್ನು ಬರೆದಂತ. ಏನು ಬರೆದಂತಂದ್ರೆ, ಗಿಡದ ಮೇಲೆ ಕುಂತಿತ್ತು ಗುಬ್ಬಿ, ಗಿಡದ ಮೇಲೆ ಕುಂತಿತ್ತು ಗುಬ್ಬಿ, ಅದನ್ನು ಹಾರಿ ಹೊಡೆದಳು ಸುಬ್ಬಿ ಅಂತ ಹೇಳ್ಕೇಟಿ. ಅದನ್ನು ಹಾರಿ ಹೊಡೆದಳು ಸುಬ್ಬಿ. ಈ ಥರ ಗಿಡದ ಮೇಲೆ ಕುಂತಿತ್ತು ಗುಬ್ಬಿ, ಗಿಡದ ಮೇಲೆ ಕುಂತಿತ್ತು ಗುಬ್ಬಿ, ಅದನ್ನು ಹಾರಿ ಹೊಡೆದಳು ಸುಬ್ಬಿ ಅಂತ ಹೇಳ್ಕೇಟಿ. ಸೊ ಈ ಥರ ಸೊ ಬೈ ಸೀಯಿಂಗ್ ಸಮ್ ಬರ್ಡ್ಸ್, ಬೈ ಸೀಯಿಂಗ್ ನೇಚರ್, ಬೈ ಸೀಯಿಂಗ್ ಸಮಥಿಂಗ್, ದೇ ಆರ್ ಗೋಯಿಂಗ್ ಟು ಕ್ರಿಯೇಟ್ ಸಮಥಿಂಗ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ರೈಟ್ ಅ ಪೋಯಮ್ ಸರೌಂಡಿಂಗ್ ಅಸ್. ಸೊ ನಿಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರದ ಕುರಿತು ಅವರೊಂದು ದೊಡ್ಡ ದೊಡ್ಡ ಪೋಯಮ್ಸನ್ನು ರಚನೆ ಮಾಡ್ತಾರೆ, ಗೊತ್ತಿರ್ಬೇಕು ನಿಮ್ಗೆ. So here also same thing happened. So that is written by William Wordsworth. William Wordsworth also, and he is called nature poet, and he was one of the great romantic poets. And so in the present poem he talks about nature. First line only I told that he is a nature poet. Almost 99 poems he written ರಿಗಾರ್ಡಿಂಗ್ ನೇಚರ್ ಓನ್ಲಿ. ಪರಿಸರದ ಕುರಿತನೂ ಬರೆದಿದ್ದಾನೆ. ಇದು ಪರಿಸರದ ಕುರಿತನದ ಗೊತ್ತಾಗ್ತದೆ ನಿಮಗೆ ಹೆಂಗೆ ಬರೆದಿದ್ದಾನೆ ಅಂತ ಹೇಳಿ. ಸೊ ಹೀಸ್ ವರ್ಕ್ಸ್, ಹಿ ಹ್ಯಾಸ್ ರಿಟನ್ ಸೋ ಮೆನಿ ವರ್ಕ್ಸ್. ಫಸ್ಟ್ ಒನ್, ಲಿರಿಕಲ್ ಬ್ಯಾಲಡ್ಸ್. ಲಿರಿಕಲ್ ಬ್ಯಾಲಡ್ಸ್ 1798. This is one more collection of poems written by William Wordsworth that is published in 1798. ಲಿರಿಕಲ್ ಬ್ಯಾಲಡ್ಸ್ ಅಂತ ಹೇಳ್ಕೇಟಿ, ಒಂದು ಕವನಗಳ ಸಂಕಲನ ಅಂತ ಹೇಳ್ಕೇಟಿ ಒಂದು ಪೋಯಮನ್ನು ರೆಡಿ ಮಾಡ್ತಾರೆ. ಸೊ ಅದು ರೆಡಿ ಮಾಡಿದ್ದು ಯಾವಾಗ ಅಂತಂತಂದರೆ, ಸೊ ಡ್ಯೂರಿಂಗ್ 1798 he written one more poem that is called lyrical ballads, and one more poem he has written, so that is called Tinternabbe. So he has written so many poems, but only Tinternabbe also he talks about nature. So just for example purpose I have mentioned 2 poems. So backside they have given about author, so purchase textbook, and page number 66 they have given the this poem, and once go through that. Today just I am giving introduction of this poem. Tomorrow onwards I am going to start line by line. So I hope you have purchased this textbook, and if you not purchased, so purchase soon. Better you collect it from your seniors, or so where it is available better collect. If not available, just take it from net. ಸೊ ಅಲ್ಲಿ ನಮ್ಮ ಇದರಲ್ಲಿನೂ ಕೂಡ ಟೆಕ್ಸ್ಟ್ ಬುಕ್ ಒಂದು ಆ್ಯಪ್ನಲ್ಲಿನೂ ಕೂಡ, ಗೌರ್ಮೆಂಟ್ ಆ್ಯಪ್ನಲ್ಲಿನೂ ಕೂಡ ನೀವು ಟೆಕ್ಸ್ಟ್ ಬುಕ್ಕನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ದಿಸ್ ಪೋಯಮ್. ಜಸ್ಟ್ ಒನ್ಸ್ ಐ ವಿಲ್ ರೀಡ್ ದ ಪೋಯಮ್. ಸೊ ಸಿ ದಿಸ್ ಒನ್. The solitary reaper. The solitary reaper means, solitary means the person. Solitary means the person who is reaping alone. Who is reaping alone. Solitary is a person who is reaping alone. Okay. So not seeing. Okay. Solitary means, solitary is a person who is reaping alone. Who is reaping alone. ಸೊ ಅಲ್ಲಿ ಏಕಾಂತವಾಗಿ ಹೊಲದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರಿಗೆ ನಾವು ಸಾಲಿಟರಿ ಅಂತ ಕರಿತೀವಿ. ಸೊ ನಮ್ಮ ಸರೌಂಡಿಂಗ್ ನಾವು ಕೂಡ ರೈತರ ಮಕ್ಕಳಿದ್ದೀವಿ, ರೈತ ದೇಶದ ಬೆನ್ನೆಲುಬು ಅಂತ ಕರಿತೀವಿ. ಸೊ ನಮ್ಮಲ್ಲಿನೂ ಕೂಡ ಒಂದು 90% ರೈತರ ಮಕ್ಕಳನ್ನೇ ಇರ್ತೀವಿ. ಸೊ ರೈತರ ಮಕ್ಕಳಿದ್ರಂದರೆ ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಒಂದು ವಿವರಣೆ ಕೊಡೋ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಕೂಡ ಯಾವಾಗಾದರೂ ಹೊಲಕ್ಕೆ ಹೋಗಿದ್ರಿ ಅಂತಂದರೆ, ಸೊ ನಿಮ್ಮ ತಾಯಿ ತಂದೆ ಇರ್ಬೋದು, ಇಲ್ಲ ನಿಮಗೆ ಹೊಲಕ್ಕೆ ಬಂದಿರತಕ್ಕಂಥ ಕೂಲಿಕಾರ ಇರ್ಬೋದು. ಸೊ ಅವರು ಆ ಹೊಲದಲ್ಲಿ ತಮ್ಮ ಕೆಲಸದಲ್ಲಿ ತಾವು ಬ್ಯೂಜ್ ಆಗಿಬಿಟ್ಟಿರ್ತಾರೆ. ಅವ್ರು ನಮ್ಮ ಥರ ಲೇಜಿ ಆಗೋದಿಲ್ಲ. ನಾವು ಟೀಚರ್ಸ್ ಇದ್ರೆ ಏನು ಮಾಡ್ತೀವಿ ಅಂತಂದ್ರೆ, ಹಬ್ಬ ಅಂತಂದ್ರೆ 1 ಪೀರಿಯಡ್ 2 ಪೀರಿಯಡ್ 3 ಪೀರಿಯಡ್ ತೊಗೊಂಡಿವಿ ಅಂತಂದ್ರೆ ನಾವು ಭಾಳಷ್ಟು ಟಯರ್ಡ್ ಆಗ್ಯದ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಆಫೀಸ್ನಲ್ಲಿ ಕುಂತು ರೆಸ್ಟ್ ಮಾಡ್ತಿರ್ತೀವಿ. ಬಟ್ ನಮ್ಮ ಫಾರ್ಮರ್ಸ್ ಹಂಗಲ್ಲ. ಹೊಲದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ರೈತರು, ನಮಗೆ ಹೊಲಕ್ಕೆ ಬಂದಿರತಕ್ಕಂಥ ಕೂಲಿಕಾರ ಹೆಂಗಿರ್ತಾರೆ ಅಂತಂದರೆ, ಕಂಟಿನ್ಯೂಸ್ಲಿ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್ ದೇ ಆರ್ ವರ್ಕಿಂಗ್ ಹಾರ್ಡ್. ಸೊ ಅವ್ರು ಯಾವ ಥರ ಕೆಲಸ ಮಾಡ್ತಿರ್ತಾರೆ ಅಂತಂತಂದರೆ, ಅವರ ಕೆಲಸವನ್ನು ಯಾವ ಥರ ಟೈಮ್ ಪಾಸ್ ಮಾಡ್ತಿರ್ತಾರೆ ಅಂತಂತಂದರೆ, ಹಾಡುಗಳನ್ನು ಹಾಡ್ತಾ ಟೈಮ್ ಪಾಸ್ ಮಾಡ್ತಿರ್ತಾರೆ, ನೋಡಿರ್ಬೋದು ನೀವು. ಸೊ ದೇ ಆರ್ ಸಿಂಗಿಂಗ್ ಬ್ಯೂಟಿಫುಲ್ ಸಾಂಗ್ಸ್. ಸಪೋಸ್ ಇಫ್ ಯು ವೆಂಟ್ ಫಾರ್ ವಿಲೇಜ್ ಸೈಡ್, ನಾವು ವಿ ಆರ್ ಆಲ್ಸೋ ಫ್ರಮ್ ವಿಲೇಜ್, but suppose if you are living in city, once you visited village. So if you went to village, so the villagers, the farmers,
whenever they are working in the field, so they are singing very beautiful songs. ನೋಡ್ಬೋದು ಅದು ನಮಗೆ ಮತ್ತೊಬ್ಬರಿಗೆ ನಮಗೆ ಕೇಳಿಸಕ್ಕೂ ಕೂಡ ಕೊಡ್ತಿರಂಗಿಲ್ಲ, ಅವರೇ ಹಾಡ್ತಿರ್ತಾರೆ. ಸೊ ಅಲ್ಲೇ ಫಾರ್ ಎಕ್ಸಾಂಪಲ್ ನೀವು ಯಾವ್ಯಾವ್ದರ ಇದ್ದಿರ್ತಕ್ಕಂಥ ಒಂದು ಇದನ್ನು ನೋಡ್ಬೋದು. ಸೊ ಅಲ್ಲೇ ಜಾನಪದ ಗೀತೆಗಳನ್ನ ಹಾಡ್ತಿರ್ತಾರೆ. ಕೂಸು ಇದ್ದ ಮನಿಗೆ ಬೀಸನಗಿಯಾತಕ, ಕೂಸು ಇದ್ದ ಮನಿಗೆ ಬೀಸನಗಿಯಾತಕ, ಕೂಸು ಕಂದಯ್ಯ ಒಳ ಹೊರಗ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ ಬೀಸನಕಿ ಗಾಳಿ ಸುಶಾವ, ಬೀಸನಕಿ ಗಾಳಿ ಸುಶಾವ. ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ, ಆಡಿ ಬಾಯನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿನೀರ, ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ, ಬಂಗಾರದ ಮಾರಿ ತೊಳೆದೇನ. ಸೊ ಲೈಕ್ ದಿಸ್ ಸಾಂಗ್ಸ್, not only this, so they are singing sometimes means they don't know film songs. Why I sang this song? Because why I sang this Janpada? Because so they are not at all touch with film songs nowadays. So tractor songs and different kind of songs we met, but the villagers they don't know about these songs. Only they are singing so different songs which were comes from olden days. ಹಳೆ ಹಿಂದಿನ ಕಾಲದಿಂದ ಬಂದಿರತಕ್ಕಂಥ ಸಾಂಗ್ಸ್ಗಳನ್ನು, ಜಾನಪದ ಗೀತೆಗಳನ್ನು, ಅವಕ್ಕೆ ಭಾಳಷ್ಟು ಒಂದು ಅರ್ಥ ಇರ್ತದೆ. ಭಾಳಷ್ಟು ಅರ್ಥ ಇರ್ತಕ್ಕಂಥ ಪದಗಳನ್ನು ಹೊಲದಲ್ಲಿ ಯಾವಾಗ ಹಾಡ್ತಿರ್ತಾರೆ ಅಂತಂದ್ರೆ, ಹೊಲದಲ್ಲಿ ತಮಗೆ ಭಾಳಷ್ಟು ಬೇಜಾರಾದಾಗ, ಬೇಜಾರಂತೂ ಆಗೋದೇ ಇಲ್ಲ, ಆಯ್ತಂದ್ರೂ ಕೂಡ ತಮ್ಮ ಬೇಜಾರನ್ನು ಹೆಂಗೆ ಕಳಿತಿರ್ತಾರೆ ಅಂತಂತಂದ್ರೆ ಪದಗಳನ್ನು, ಹಾಡುಗಳನ್ನು ಹಾಡೋದ್ರ ಮುಖಾಂತರ ಅವರು ಟೈಮ್ ಪಾಸ್ ಮಾಡ್ತಿರ್ತಾರೆ. ಅವರು ಹಾಡೋದನ್ನು ನಾವು ಕೇಳಿದ್ರೆ ಏನು ಅನ್ನಿಸ್ತದೆ ಅಂತಂತಂದ್ರೆ, ಅಬ್ಬಾ ಸೂಪರ್ ಅಂತ ಅನಿಸ್ತಿರ್ತದೆ. ಅದರ ಮುಂದೆ ಯಾವುದು ಫಿಲ್ಮ್ ಸಾಂಗ್ನೂ ಕೂಡ ಆಗೋದಿಲ್ಲ. ಅದರ ಮುಂದೆ ಒಂದು ನೈಟಿಂಗಲ್, ಕೋಗಿಲೆನೂ ಕೂಡ ಅದಕ್ಕೆ ಅವರಿಗೆ ಸಮಾನ ಆಗೋದಿಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸಾಂಗ್ ಇರ್ತದೆ. ಸೊ ನೀವು ಇನ್ನೂ ನೋಡಿರಲಿಲ್ಲ ಅಂತಂತಂದರೆ, ಯಾವಾಗಾದ್ರೂ ಒಂದು ಸಲ ಹೊಲಕ್ಕೆ ಹೋಗಿದ್ರಿ ಅಂತಂದರೆ, ಸೊ ಯಾರಾದರೂ ಹೊಲದಲ್ಲಿ ಕೆಲಸ ಮಾಡ್ತಿದ್ರು ಅಂತಂದ್ರೆ ಅವ್ರನ್ನ ಅಬ್ಸರ್ವ್ ಮಾಡಿರಿ, ಗೊತ್ತಾಗ್ತದೆ. ಹಿಯರ್ ಆಲ್ಸೋ ಸೇಮ್ ಥಿಂಗ್ ಹ್ಯಾಪನ್. In the present poem also same thing happened. Once the poet William Wordsworth, he was going somewhere and he met one more lady, so who was singing. So once William Wordsworth was going somewhere, so he was passed by that field, and meanwhile he met one more lady, and that lady was singing very beautiful song. See here once again. So the solitary reaper means that is ರೀಪಿಂಗ್. ಸೊ ಅಲ್ಲಿ ಹೊಲದಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಒಬ್ಬ ಮಹಿಳೆ ಅಂತ ತಿಳ್ಕಿಟ್ಟು, ದ ಸಾಲಿಟರಿ ಅಂತಂತಂದರೆ ಪರ್ಸನ್ ಹೂ ಈಸ್ ರೀಪಿಂಗ್ ಅಲಾನ್. ಸೊ ಹೊಲದಲ್ಲಿ ಏನಾದರೂ ಕೊಯ್ಲನ್ನು ಮಾಡ್ತಿರ್ತಾರೆ, ಇಲ್ಲ ಕಸ ತೆಗಿತಿರ್ತಾರೆ. ಸೊ ಅಲ್ಲಿ ಹೊಲದಲ್ಲಿ ಕೆಲಸವನ್ನು ಮಾಡ್ತಿರ್ತಕ್ಕಂಥ ಹೆಣ್ಮಗಳನ್ನು ಕುರಿತು ಈ ಪೋಯಮನ್ನು ಬರ್ಕೋತ ಹೋಗ್ತಾನೆ. ಸೊ ಅಲ್ಲಿ ನೋಡಿ, ದ ಸಾಲಿಟರಿ ರೀಪರ್. So first line he is going to read, behold her. So first afterwards he given comma. Behold her single in the field, yon solitary highland lass, reaping and singing by herself. Stop here or gently pass. Alone she cuts and binds the grain, and sings a melancholy strain. Oh listen, for the vale profound is overflowing with the sound. No nightingale did ever chant more welcome notes to weary bands of travellers in some shady haunt among Arabian sands. A voice so thrilling never was heard. In springtime, from the cuckoo bird, breaking the silence of the seas among the farthest hybrids. So like this two stanzas I have written. Third stanza I am going to read here. Will no one tell me what she sings? Perhaps the plaintive numbers flow for old, unhappy, far off things, or is it some more humble lay, familiar matter of today, some natural sorrow, loss, or pain that has been and maybe again. Whatever the theme, the maiden sang as if her song could have no ending. I saw her singing at her work, and over the sickle bending, I listened, motionless and still, and as I mounted up the hill,
The music in my heart I bore, long after it was heard no more. See here, just if you read the poem, you come to know that how beautiful the poet, he is going to explain this poem. Just he saw one more lady who was working in the field. So that lady was alone. That lady was singing song. That song was appreciated. That song was liked by poet. That song was liked by poet. So she is not singing a very normal song. She is very beautiful song. So that song is really so nice. So really liked by the poet. That's why he is telling to the travelers. He is telling to the travelers, those who are wandering here and there, those who are passer by beside that road, main road only, that land was there. So many travelers going here and there, they are wandering here and there. And the poet also was going somewhere. Meanwhile, he met lady, so who was reaping in the field, who was alone. So that lady was so beautiful, singing so beautiful. So immediately the poet stopped there only. The poet stopped there only in front of that lady's field, and he was telling to travelers, please don't disturb that lady. That lady is singing very beautiful song. Just listen and just stand somewhere and listen how nice he is singing. So everybody he stopped there, and everybody, those who are wandering here and there, so they stopped and they listened the song, and they also liked that song, like that lady singing very beautiful song. So in first line only he is going to tell, behold her. See here, first line, behold her means he was telling to the travelers. The poet is telling to the travelers, behold her means to see, to look, to see. Behold means look at her. Behold her ಅಂತಂದ್ರೆ ನಾವು look at ಅಂತಲೂ ಕರಿತೀವಿ. Behold her single in the fields ಹೇಳ್ತಾನೆ ನಾವು. So in the first line the poet is telling to the travelers, behold her, see that lady, look at that lady, once observe that lady, see how nice she is singing. She is alone, she is single in the field, and she was alone, and she is singing very beautiful song. So please travelers, please my friends, please my so colleagues, so once you have to stop here and listen how nice she is singing, how nice she is singing songs. You never feel this kind of songs anywhere. ನೀವು ಈ ಥರ ಆಡ್ತಿರ್ತಕ್ಕಂಥ ಸಾಂಗನ್ನು ಎಲ್ಲಿ ಕೇಳೋಕ್ಕಾಗೋದಿಲ್ಲ. ಎದಕ್ಕೆ ಸೌಂಡ್ ಮಾಡ್ತೀರಿ, ಎದಕ್ಕೆ ಗದ್ದಲ ಮಾಡ್ತೀರಿ, ಎದಕ್ಕೆ ಬಾಯ್ ಮಾಡ್ತೀರಿ, ಒಂದು ನಿಮಿಷ ಅಲ್ಲಿ ನಿಂತು ಕೇಳ್ರಿ. ಆಕೆ ಎಷ್ಟು ಚಂದ ಹಾಡ್ತಾ ಇದ್ದಾಳೆ, ಆಕೆ ತನ್ನ ಕೆಲಸದಲ್ಲಿ ಮಗ್ನರಾಗೋದ್ರ ಮುಖಾಂತರ ಆಕೆ ಎಷ್ಟು ನೈಸಾಗಿ ಹಾಡ್ತಾ ಇದ್ದಾಳೆ. ಒಂದು ಕ್ಷಣ ನಿಂತು ಕೇಳ್ರಿ. ನಿಮಗೆ ಏನು ಕಷ್ಟ ಸುಖ ಇದ್ರೂ ಕೂಡ ಆ ಹಾಡವನ್ನು ಕೇಳಿದರೆ, ನಿಮಗೆ ಎಷ್ಟು ದಣಿವಿದ್ರೂ ಕೂಡ ಹಾಡವನ್ನು ಕೇಳಿದರೆ ಮರ್ತು ಹೋಗ್ಬಿಡ್ತದೆ. ಅದಕ್ಕೆ ಒಂದು ಸಲ ನಿಂದ್ರಿ ಅಂತ ಹೇಳ್ತಾನೆ. ಬಿಹೋಲ್ಡ್ ಹರ್, ಸಿ ಹರ್, ಬಿಹೋಲ್ಡ್ ಹರ್ ಸಿಂಗಲ್ ಇನ್ ದ ಫೀಲ್ಡ್. ಶಿ ವಾಸ್ ಸಿಂಗಲ್. So she was not with company, she was single in the field. And yon solitary highland. So here yan means you, old English, you, yon means you. And solitary means, already I told that solitary means you can say that lady. So that solitary who reaps alone in the field. So lady ಅಂತಲೂ ಕರಿಬೋದು, ಹೆಣ್ಮಗಳು ಅಂತ ಹೇಳ್ಕೇಟಿ. ಹೊಲದಲ್ಲಿ ಒಬ್ಬಳೆಯಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಹೆಣ್ಮಗಳಿಗೆ ಏನು ಕರಿತೀವಿ ಅಂತ ಸಾಲಿಟರಿ. ಯು ಸಾಲಿಟರಿ ಹೈಲ್ಯಾಂಡ್ ಲಾಸ್. ಸಿ ಬಿಲಾಂಗ್ಸ್ ಟು ಹೈಲ್ಯಾಂಡ್. ಸಿ ಬಿಲಾಂಗ್ಸ್ ಟು ಲಾಸ್ means so that's girl. Lass means girl. So she belongs to that highland girl. And so that's why the poet is telling that you are not at all ordinary girl. You are not at all ordinary girl. You are girl from highland. And you are not at all ordinary lady like us. So you are totally extraordinary woman. Why? Because you are singing very beautiful song. Your song is really appreciated by all travelers, and I like your song. So please continue that song. We won't disturb you. So I will request to travelers also, please everybody, they will stop here and continue your song. Like this, the poet is requesting to that lady who was singing in the field, who was singing very beautiful that song. So like this, the author was he was surprised, he was amazed by singing the song of the lady. That's why he requested that lady, please continue that song. I want to listen once again that song. Please dear madam, please dear lady, continue that song, he told. Yon solitary highland lass, reefing and singing. What she is doing? So that single lady, single alone lady, what she is doing in the field? She was doing something. What she is doing? She is reaping and singing. She was not at all spending time. She was not at all enjoying in the field. So what she is doing? She is busy with some other work. She is busy with reaping.
ಆ ಹೊಲದಲ್ಲಿ ಇರ್ತಕ್ಕಂಥ ಬೆಳೆಯನ್ನು ಕೊಯ್ತಿರ್ತಾಳೆ. ರೀಪಿಂಗ್ ಅಂತಂತಂದರೆ ಅಲ್ಲೇ ಕಟ್ ಮಾಡೋದು. ಸೊ ಅಲ್ಲೇ ಏನಾದರೂ ಜೋಳವನ್ನು ಬೆಳೆದಿದ್ದೀವಿ ಅಂತಂತಂದರೆ ಆ ಜೋಳದ ದಂಟನ್ನು ಕೊಯ್ತಿರ್ತಾರೆ. ಸೊ ಹತ್ತಿಯನ್ನು ಬೆಳೆದಿದ್ದೀವಿ ಅಂತಂದರೆ ಹತ್ತಿಯನ್ನು ಅಲ್ಲೇ ಬಿಡಿಸ್ತಿರ್ತಾರೆ. ಸೊ ಹೊಲದಲ್ಲಿರ್ತಕ್ಕಂಥ ಕಾಳು ಕಡಿ ಇರ್ಬೋದು, ಅದು ಏನಾದರೂ ಬೆಳೆ ಇರ್ಬೋದು, ಅದನ್ನೇ ಕಟ್ ಮಾಡ್ತಿರ್ತಾರೆ, ಅದನ್ನು ಹತ್ತಿಯನ್ನು ಬಿಡಿಸ್ತಿರ್ತಾರೆ. ಅಲ್ಲಿ ಹೆಸರು ಏನಾದರೂ ಇದ್ದು ಅಂತಂದರೆ ಬಿಡಿಸ್ತಿರ್ತಾರೆ. ಬಟ್ ಹಿಯರ್ ವಾಟ್ ಶಿ ಈಸ್ ಡೂಯಿಂಗ್? ರೀಪಿಂಗ್. So reaping means she is cutting something. She is cutting in the field. Reaping and singing by herself. Herself. She was alone. She is singing herself. Reaping and singing herself. What she is doing in that, what that lady is doing in that field? She was reaping. She was not spending time. She was busy with some other work, that is reaping. And meanwhile, she was singing song. So that song is totally beautiful, and that song is really appreciated by everyone. So next line, stop here. So immediately the poet tells that stop here. He is telling to the travelers and his friends and his colleagues, please stop here. Don't wander here and there. Don't disturb that lady. See how nice she is singing. Once see man. So whether you have common sense or not, why you are making noise? Please once see that lady's song. So you didn't get this kind of song. So she is really singing song like this. The poet is requesting to the travelers, stop here. Everybody stop here. Don't wander here and there. Don't disturb to that lady. Stop here or gently pass. Gently pass. ಅವನು ಏನು ಹೇಳ್ತಾನಂತಂತಂದರೆ, ಸೊ ಅಲ್ಲಿ ಯಾರೂ ಆಕೆಗೆ ಡಿಸ್ಟರ್ಬೆನ್ಸನ್ನು ಮಾಡಬೇಡ್ರಿ, ಯಾರು ಆ ಕಡೆ ಈ ಕಡೆ ಅಡ್ಡಾಡಬೇಡ್ರಿ. ಆ ಕಡೆ ಈ ಕಡೆ ಅಡ್ಡಾಡೋದು ಮಾಡೋದ್ರಿಂದ ಏನು ಮಾಡ್ತಾಳೆ ಅಂತಂದ್ರೆ, ಸಪೋಸ್ ಅವಳು ನಿಮ್ಮನ್ನು ನೋಡಿಲ್ಲ ಅಂತಂದ್ರೆ, ಆ ಕಡೆ ಈ ಕಡೆ ಹೋಗೋರು ಬರೋರನ್ನ ಹೆಣ್ಮಗಳು ನೋಡಿಲ್ಲ ಅಂತಂದ್ರೆ ನಿಮ್ಮನ್ನು ನೋಡಿ ಅವಳು ನಾಚ್ಕೋತಾಳೆ. ನಾಚ್ಕೊಂಡು ಏನು ಮಾಡ್ತಾಳೆ ಅಂತಂದ್ರೆ ಹಾಡೋದನ್ನು ನಿಲ್ಲಿಸಿಬಿಡ್ತಾಳೆ. ಹಾಡೋದನ್ನು ನಿಲ್ಲಿಸಿಲ್ಲ ಅಂತಂದರೆ ನನಗೆ ನೋವಾಗ್ತದೆ, ನನಗೆ ಆಕಿನ ಹಾಡವನ್ನು ಫುಲ್ ಕೇಳ್ಬೇಕಂತ ಇಷ್ಟ ಅದ. ಅದಕ್ಕೋಸ್ಕರ ಯಾರು ಇಲ್ಲೇ ಅಡ್ಡಾಡಬೇಡ್ರಿ. ಸಪೋಸ್ ಅಡ್ಡಾಡಿದ್ರು ಕೂಡ ಹೆಂಗೆ ಅಡ್ಡಾಡ್ಬೇಕಂತಂದ್ರೆ, ಜೆಂಟ್ಲಿ ಪಾಸ್ ವಿದೌಟ್ ಮೇಕಿಂಗ್ ನಾಯ್ಸ್. Without making noise, you have to pass here and there. So you have to stop here. Better you have to go back. Other else, if you want to move, just you have to pass gently pass without making noise. You have to move somewhere. ಏನು ಸೌಂಡ್ ಮಾಡಲಾರ್ದೇ ಹೋಗ್ರಿ. ಇಲ್ಲ ಅಂತಂತಂದ್ರೆ ಇಲ್ಲೇ ಕುಂತ್ಕೊಂಡು ಆ ಸಾಂಗನ್ನು ಕೇಳ್ರಿ, ಇಲ್ಲ ನಿಂತ್ಕೊಂಡು ಸಾಂಗನ್ನು ಕೇಳ್ರಿ. ಒಟ್ಟಿಗೆ ಹಾಡು ಮುಗಿಯವರೆಗೆ ಯಾರೋ ಆಕೆಗೆ ಡಿಸ್ಟರ್ಬೆನ್ಸನ್ನು ಮಾಡಬೇಡ್ರಿ ಅಂತ ಹೇಳ್ತಾನೆ. ಸೊ ಸಿಯರ್ alone she cuts and binds the grain. So next he is telling alone. She was lonely. Again and again he was using this word. She was alone. She was the solitary reaper. She was alone and she was single. ಒಬ್ಬಳೇ ಇರ್ತಾಳೆ. ನಾವು ನೀವೇನು ಮಾಡ್ತೀವಿ ಅಂತಂದ್ರೆ, ಕಂಪ್ನಿ ಇತ್ತಂದ್ರೆ ಕೆಲಸ ಮಾಡ್ತಿರ್ತೀವಿ. ನಮ್ಮ ಫ್ರೆಂಡ್ಸ್ ಇದ್ರು ಅಂತಂದರೆ, ಸೊ ಅಲ್ಲೇ ಸ್ಕೂಲ್ನಲ್ಲಿ ಟೀಚರ್ಸ್ ಇದ್ರು ಅಂತಂದರೆ, ಮಕ್ಕಳಿದ್ರು ಅಂತಂತಂದರೆ ನಾವು ಎಂಜಾಯ್ಮೆಂಟ್ ಮಾಡ್ತಿರ್ತೀವಿ. ಮಕ್ಕಳೇ ಇಲ್ಲ ಅಂತಂತಂದರೆ ನಮಗೂ ಕೂಡ ಟೈಮ್ ಪಾಸ್ ಆಗ್ತಿರೋದಿಲ್ಲ. ನೌ ಡೇಸ್ ಇಟ್ ಈಸ್ ಹ್ಯಾಪ್ನಿಂಗ್ ದ ಸೇಮ್. nobody is here in school. Simply we are morning we are coming and simply we are standing in front of our mobiles, and afterwards we are having lunch and we are going back. So totally we gets bored. But this lady is not like that. This lady, so every day she was going to her field and she was doing her work, and afterwards she was coming back. She was not only doing work, meanwhile she was singing beautiful songs. Alone she cuts and binds the grain. So ಒಬ್ಬಳೇ ಇದ್ದಾಳೆ ಅಂತ ಹೇಳ್ತಾನೆ. ಅವಳು ಒಬ್ಬಳೇ ಇದ್ದಾಳೆ. ಒಬ್ಬಳೇ ಇದು ಏನು ಮಾಡ್ತಾಳೆ ಅಂತಂದ್ರೆ ಹೊಲದಲ್ಲಿ, ಸಿ ಕಟ್ಸ್ ಆ್ಯಂಡ್ ಬೈಂಡ್ಸ್ ದ ಗ್ರೇನ್. ಆ ತೆನೆಗಳನ್ನು, ಆ ದಂಟುಗಳನ್ನು ಕತ್ತರಿಸೋದ್ರ ಮುಖಾಂತರ ಮತ್ತೇನು ಮಾಡ್ತಾಳೆ ಅಂತಂದ್ರೆ ಅವಳು ಸೂಡುಗಳನ್ನು ಕಟ್ತಾಳೆ ಅಂತ ಹೇಳ್ತೀವಿ. ಜೋಳ ಕಿತ್ತಿರ್ತೀವಿ ನಾವು. ಜೋಳ ಒಬ್ಬರು ಕಿತ್ತಿರ್ತಾರೆ, ಒಬ್ಬರು ಕೊಯ್ತಿರ್ತಾರೆ. ಜೋಳ ಕೋದು ದಂಟನ್ನು ಏನು ಮಾಡ್ತೀವಿ ಅಂತಂದ್ರೆ ಮತ್ತೆ ಸೂಡು ಕಟ್ತೀವಿ. ಸೂಡು ಕಟ್ಟಿ ಏನು ಮಾಡ್ತೀವಿ ಅಂದ್ರೆ ಅದನ್ನೊಂದು ಒಂದು ಕಡೆ ಗೂಡು ಹಾಕ್ತೀವಿ. ಗೂಡು ಹಾಕಿ ಏನು ಮಾಡ್ತೀವಿ ಅಂದ್ರೆ ಆಮೇಲೆ ಒಂದು 15-20 ದಿವಸ ಬಿಟ್ಟು ಆ ತೆನೆಗಳನ್ನು ಮುರಿದು ಮತ್ತೆ ರಾಶಿ ಮಾಡ್ತೀವಿ. ಶಿ ಈಸ್ ಆಲ್ಸೋ ಡೂಯಿಂಗ್ ದ ಸೇಮ್. ಅಲೋನ್ ಸಿ ಕಟ್ಸ್ ಆ್ಯಂಡ್ ಬೈಂಡ್ಸ್ ದ ಗ್ರೇನ್. ಆ ಕಾಳುಗಳ ಒಂದು ದಂಟನ್ನು, ಒಂದು ಗೊಂಚಲನ್ನು ಕಟ್ತಾ ಇದ್ದಾಳೆ. ಆ್ಯಂಡ್ ಸಿಂಗ್ಸ್ ಮೆಲಾಂಕಲಿ ಸ್ಟ್ರೇನ್. ಆ್ಯಂಡ್ ಮೀನ್ ವೈಲ್ ದ ಪೊಯೆಟ್ ಈಸ್ ಲಿಟ್ಲ್ ಬಿಟ್ ಕನ್ಫ್ಯೂಸ್. ಹಿ ವಾಸ್ ಕನ್ಫ್ಯೂಸ್ ವೆದರ್ ಶಿ ಈಸ್ ಸಿಂಗಿಂಗ್ melancholy song or happy song. So he was little bit he was not understanding. That's why he was using one more word, melancholy song. ಅವಳ ಹಾಡವನ್ನು ಕೇಳಿದ ಮೇಲೆ ಅವ್ನಿಗೆ ಏನು ಅನ್ನಿಸ್ತದೆ ಅಂತಂತಂದ್ರೆ, ಅವಳು ಏನೋ ಒಂದು ದುಃಖದಲ್ಲಿದ್ದಾಳಂತ ಅನ್ನಿಸ್ತದೆ. ಸೊ ಆಕೆ ಯಾವ ಥರ ಒಂದು ಹಾಡವನ್ನು ಹಾಡ್ತಾ ಇದ್ದಾಳೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ವೆದರ್ ಶಿ ವಾಸ್ ಸಿಂಗಿಂಗ್ ಬ್ಯೂಟಿಫುಲ್, ವೆದರ್ ಶಿ ವಾಸ್ ಸಿಂಗಿಂಗ್ ಹ್ಯಾಪಿ ಸಾಂಗ್, ವೆದರ್ ಶಿ ವಾಸ್ ಸಿಂಗಿಂಗ್ melancholy ಸಾಂಗ್. melancholy ಅಂತಂದರೆ ಸೊ ಸ್ಯಾಡ್ ಸಾಂಗ್. ಒಂದು ಆಕೆ ಹಾಡೋದನ್ನು ಕೇಳ್ಕೇಟೆ, ಆಕಿದ ಮುಖದ ಎಕ್ಸ್ಪ್ರೆಷನ್ನ ನೋಡ್ಕೇಟೆ, ಆಕಿನ ಮುಖದಿಂದ ಇವನಿಗೆ ಏನು ಗೊತ್ತಾಗ್ತಂತಂದ್ರೆ, ಇಲ್ಲ ಅವಳು ಯಾವುದೋ ಒಂದು ದುಃಖದ ಹಾಡವನ್ನು ಹಾಡ್ತಾ ಇದ್ದಾಳೆ ಅಂತ ತಿಳ್ಕೇಟಿ ಅವನಿಗೆ ಒಂದು ಅನಿಸ್ತದೆ, ಒಂದು ಭಾವನೆ ಬರ್ತದೆ. ದ್ಯಾಟ್ಸ್ ವೈ ಈಸ್ ಯೂಸಿಂಗ್ ದಿಸ್ ಕೈಂಡ್ ಆಫ್ ವರ್ಡ್. ಸಿಂಗ್ಸ್ ಎ melancholy strain. Sings a melancholy strain. Oh, listen for the wail profound. So whatever it is, whether that is happy song, whether that is melancholy song, whatever it is, so totally unhappy song or far off things or battle song, whatever it is, so totally that's beautiful. So please, oh everybody listen. Again he was using the same word. Oh listen
for the well profound is overflowing with the sound. So next he compares her song to nature. So surrounding in nature, surrounding cuckoo is there and everything is there. So indirectly he tells that her song is greater than cuckoo, and totally that is so beautiful. Oh, listen for the well profound is overflowing with the sound. So totally her song was spread everywhere, overflowing. Her song was spread everywhere, here and there. So whole that field was so overflowing with her song. ಇಡೀ ಆಕಿನ ಹೊಲದ ತುಂಬ ಅಷ್ಟೇ ಅಲ್ಲ, ಇಡೀ ಅಲ್ಲಿ ಪರಿಸರದಲ್ಲೇ ಅವಳ ಸಾಂಗು ಎಲ್ಲ ಕಡೆ ಕೇಳ್ತದೆ. ಗುಡ್ಡದಲ್ಲಿ ಹೋದರೆ ಗುಡ್ಡದಾಗ ಆಕಿನ ಸಾಂಗ್ ಕೇಳ್ತಿರ್ತದೆ. ಆಕಿನ ಪ್ಲೇಸ್ ಬಿಟ್ಟು ಒಂದು 10 ಕಿಲೋಮೀಟ್ರ್ ಹೋದರೂ ಕೂಡ ಆಕಿನ ಸಾಂಗ್ ಕೇಳ್ತದೆ. ಎಲ್ಲ ಕಡೆ ಅವಳು ಹಾಡ್ತಿರ್ತಕ್ಕಂಥದ್ದು ಆಕಿನ ಸಾಂಗ್ ಕೇಳ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಕಮ್ ಟು ದ ಸೆಕೆಂಡ್ ಸ್ಟಾಂಜ. ಈಸ್ ನೋ ನೈಟಿಂಗಲ್ ಡಿಡ್ ಎವರ್ ಚಾಂಟ್. ಸೊ ಇಮಿಡಿಯೇಟ್ಲಿ ಇನ್ ಸೆಕೆಂಡ್ ಸ್ಟಾಂಜ ಈಸ್ ಟೆಲ್ಲಿಂಗ್ ನೋ ನೈಟಿಂಗಲ್. ಸೊ ನೈಟಿಂಗಲ್ ಅಂತಂದ್ರೆ ಕುಕ್ಕು ಬರ್ಡ್ ಅಂತ ಕರಿತೀವಿ, ನೈಟಿಂಗಲ್ ಅಂತಂದ್ರೆ ಕೋಗಿಲೆ ಅಂತ ಕರಿತೀವಿ. ಸೊ ವಿ ಪೀಪಲ್ ಕಾಲ್ ದ್ಯಾಟ್ ನೈಟಿಂಗಲ್. ಇಟ್ ಇಸ್ ಎ ಬ್ಯೂಟಿಫುಲ್ ಬರ್ಡ್ ವಿಚ್ ಸಿಂಗ್ಸ್ ವೆರಿ ನೈಸ್. ಭಾಳಷ್ಟು ಚೆನ್ನಾಗಿ ಹಾಡ್ತಿರ್ತಕ್ಕಂಥ ಪಕ್ಷಿ ಅಂತ ಹೇಳ್ಕಿಟ್ಟು ನಾವು ನೈಟಿಂಗಲಿಗೆ ಕರಿತೀವಿ. ಬಟ್ ಪೊಯೆಟ್ ಹೇಳ್ತಾನೆ, ಸೊ ಈಕಿನ ಸಾಲಿಟರಿ ರೀಪರ್, ಈ ಒಬ್ಬಳೇ ಹೆಣ್ಮಗಳು ಹಾಡ್ತಿದ್ಲಲ್ಲ ಹೊಲದಲ್ಲಿ, ಆಕಿನ ಮುಂದೆ ಈ ನೈಟಿಂಗಲ್ ಏನೂ ಅಲ್ಲ ಅಂತ ನಾವು. ನೈಟಿಂಗಲ್ಕ್ಕಿಂತಲೂ ಕೂಡ ಅವಳು ಕೋಗಿಲೆಕ್ಕಿಂತಲೂ ಕೂಡ ಭಾಳ ಚೆನ್ನಾಗಿ ಹಾಡ್ತಿರ್ತಕ್ಕಂಥ ಮಹಿಳೆ ಅವಳಾಗಿದ್ಲು ಅಂತ ಹೇಳ್ಕಿಟ್ಟು. ಸೊ ದ ಪೊಯೆಟ್ ಕಂಪೇರ್ಸ್ ದ್ಯಾಟ್ ಲೇಡೀಸ್ ಸಾಂಗ್ ಟು ನೈಟಿಂಗಲ್ ಆ್ಯಂಡ್ ಹಿ ಸೇಸ್ ದ್ಯಾಟ್ ಸೊ ಹರ್ ಸಾಂಗ್ ಈಸ್ ಗ್ರೇಟರ್ ದ್ಯಾನ್ ನೈಟಿಂಗಲ್. ಅವಳು ಹಾಡೋದಕ್ಕಿಂತಲೂ ಕೂಡ ಅದು ಭಾಳಷ್ಟು ಬ್ಯೂಟಿಫುಲ್ ಆಗಿತ್ತು. ಈಕಿನ ಮುಂದೆ ಯಾವ ನೈಟಿಂಗಲ್ಲೂ ಏನು ಮಾಡಲ್ಲ, ಬೇರೆ ಪಕ್ಷಿಗಳನ್ನು ಕೂಡ ಏನು ಮಾಡೋದಿಲ್ಲ, ಯಾವ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ನು ಏನು ಮಾಡೋದಿಲ್ಲ, ಯಾವ SP ಬಾಲಸುಬ್ರಹ್ಮಣ್ಯನೂ ಕೂಡ ಏನು ಮಾಡೋದಿಲ್ಲ, ಜಾನಕಿನೂ ಕೂಡ ಇವಳಂಗೆ ಹಾಡಕ್ಕೆ ಬರೋದಿಲ್ಲ ಅಂತ ಹೇಳ್ಕಿಟ್ಟು ಅವನು ಅಲ್ಲೇ ಒಂದು ಇಮಿಡಿಯೇಟ್ಲಿ ಈ ಟೇಕನ್ ಡಿಸಿಷನ್. ನೋ ನೈಟಿಂಗಲ್ ಡಿಡ್ ಎವರ್ ಚಾಂಟ್, ಮೋರ್ ವೆಲ್ಕಮ್ ನೋಟ್ಸ್ ಟು ವೇರಿ ಬ್ಯಾಂಡ್ಸ್. More welcome notes. So this really everybody you can appreciate. Of travelers in same shady haunts among Arabian sands, a voice so thrilling never was heard. A voice so thrilling. It was so thrilling. The voice of the lady, it was so thrilling and it was so beautiful. It was fantastic, and that's why the poet appreciated her song. A voice so thrilling never was heard. In springtime, from the cuckoo bird breaking the silence of the seas among the farthest hybrids. So here like this the poet explains everything. So just today I just completed first stanza. So not second, I have not started second stanza. Tomorrow I am going to start that second stanza. So in second stanza also he is telling the same. No nightingale did ever chant, more welcome notes to weary bands of travelers in some shady haunts among Arabian sands. A voice so thrilling never was heard. In springtime from the cuckoo bird breaking the silence of the seas among the farthest hybrids. Will no one tell me what she sings? In the third stanza, the poet was getting confused. In first stanza he enjoyed a lot, and second stanza also he enjoyed a lot. Why he enjoyed a lot? Because he come to know that her song is greater than nightingale. But in third stanza the poet was in confusion. He was in confusion and he is not getting correct answer. So he wants to get the clear idea of that lady. So what's her name and where she comes from, what kind of songs he is singing, songs like this. He wants to get the answer. That's why he is asking like this. Will no one tell me what she sings? Perhaps the plenty numbers flow for old unhappy far off things and battles long ago. So now he wants to get the what kind of songs he is singing. ಅವಳು ಯಾವ ಥರ ಹಾಡವನ್ನು ಹಾಡ್ತಾ ಇದ್ದಾಳೆ ಅಂತ ಹೇಳ್ಕಿಟ್ಟು ಎಲ್ಲರಿಗೆ ಕೇಳ್ತಾನೆ. ಅವಳು ನಿನಗೆ ಗೊತ್ತನು ಆಕೆ ಯಾವ ಆಕಿನ ಹೆಸರೇನು ಅಂತ ಹೇಳ್ಕಿಟ್ಟು ಅಲ್ಲಿರ್ತಕ್ಕಂಥ ಎಲ್ಲರಿಗೆ ಕೇಳ್ತಾನೆ, ಆಕೆ ಯಾವ ಥರ ಹಾಡವನ್ನು ಹಾಡ್ತಿದ್ದಾಳೆ, ಅದು ಖುಷಿ ಸಾಂಗ್ ಅದಾವು ಇಲ್ಲ ದುಃಖದ ಹಾಡದವು, ಸೊ ಅದು ಒಂದು ಯುದ್ಧದ ಕುರಿತು ಹಾಡ್ತಾ ಇದ್ದಾಳೋ, ಆಕೆಗೆ ಏನಾಗ್ಯದ, ಅವಳ ಹೆಸರೇನು, ಅವಳ ಮನೆಯಲ್ಲಿ ಬರ್ತದೆ, ಅವಳು ಊರು ಯಾವುದು, ಎಲ್ಲರನ್ನೂ ಅಲ್ಲಿ ಕೈಕಾಲು ಹಿಡ್ಕೊಂಡು ಕೇಳ್ತಾನೆ. ಅವರು ಯಾರೂ ಕೂಡ ಅವನಿಗೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ನ ಕೊಡಂಗಿಲ್ಲ. ಈಸ್ ಇಟ್ ಸಮ್ ಮೋರ್ ಹಂಬಲ್ ಎ ಫ್ಯಾಮಿಲಿಯರ್ ಮ್ಯಾಟರ್ ಆಫ್ ಟುಡೇ, ಸಮ್ ನ್ಯಾಚುರಲ್ ಸಾರೋ, ಲಾಸ್ ಆರ್ ಪೇನ್ that has been and maybe again. Whatever the theme, so in the end he comes to know that nobody answered. So every day that kind of songs are singing in that village side. Everybody singing, ಎಲ್ಲರೂ ಹಾಡ್ತಿರ್ತಾರೆ, ಅವ್ರಿಗೆ ಅಷ್ಟು ಅದು ಅದೇನು ಖುಷಿ ಅಂತ ಅನಿಸಿರಂಗಿಲ್ಲ. ಬಟ್ ಪೊಯೆಟನಿಗೆ ಫಸ್ಟ್ ಟೈಮ್ he listened that song and he was like ಕೇಳ್ತಿರ್ತಾರೆ. Whatever the theme the maiden sang as if her song could have no ending. ಸೊ ಕೊನೆಗೆ ಯಾರೂ ಆನ್ಸರನ್ನು ಹೇಳೋದಿಲ್ಲ, ಆಕಿನೂ ಕೇಳ್ತಾನೆ, ಆಕಿನೂ ಹೇಳೋದಿಲ್ಲ. ಸೊ ಕೊನೆಗೆ ಅವ್ನಿಗೆ ಏನು ಅನಿಸ್ತದೆ ಅಂತಂದ್ರೆ ಅದು ಸಾಂಗ್ ಯಾವ್ದಾರ ಇರಲಿ, ಆಕಿನ ಹೆಸರು ಏನಾರು ಇರಲಿ, ಅವಳ ಊರು ಯಾವ್ದಾರ ಇರಲಿ, ಬಟ್ ಅದು ಹಾಡು ಮಾತ್ರ ಸೂಪರ್ ಅದು ಫ್ಯಾಂಟಾಸ್ಟಿಕ್ ಅದು ಅಂತ ಹೇಳ್ಕೇಟಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ವಾಟ್ ಎವರ್ ದ ಥೀಮ್ ದ ಮೇಡನ್ ಸ್ಯಾಂಗ್ ಆ್ಯಸ್ ಇಫ್ ಹರ್ ಸಾಂಗ್ ಕುಡ್ ಹ್ಯಾವ್ ನೋ ಎಂಡಿಂಗ್, ಐ ಸಾ ಹರ್ ಸಿಂಗಿಂಗ್ ಆ್ಯಟ್ ಹರ್ ವರ್ಕ್